ಕೊಪ್ಪಳ ಕಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ಸಂಬಂಧಿಸಿದಂತೆ ಗಂಭೀರ ಆರೋಪ. ತುರ್ತು ಪರಿಸ್ಥಿತಿಯಲ್ಲಿದ್ದರೂ ರೋಗಿಗಳಿಗೆ ಆಮ್ಲಜನಕ, ಗ್ಯಾಸ್ ಸಿಗುತ್ತಿಲ್ಲ ಎಂದು ರೋಗಿಯ ಕುಟುಂಬಸ್ಥರೂ ಆರೋಪಿಸಿದ್ದಾರೆ. ಈ ಕುರಿತು ಪ್ರಶ್ನಿಸಿದಾಗ ಎಮರ್ಜೆನ್ಸಿ ಇದ್ದರೆ ಬೇರೆ ಆಸ್ಪತ್ರೆಗೆ ಕರೆದೊಯ್ಯಿರಿ ಎಂಬ ರೀತಿಯಲ್ಲಿ ಸಿಬ್ಬಂದಿ ಪ್ರತಿಕ್ರಿಯಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಅಗತ್ಯ ವೈದ್ಯಕೀಯ ಸೌಲಭ್ಯಗಳು ಸಮರ್ಪಕವಾಗಿ ಲಭ್ಯವಿದೆಯೇ? ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಆಮ್ಲಜನಕದ ವ್ಯವಸ್ಥೆ ಏಕೆ ದೊರೆಯಲಿಲ್ಲ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಸಂಬಂಧಪಟ್ಟ ಕಿಮ್ಸ್ ಆಡಳಿತ ಮಂಡಳಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಆರೋಪದ ಕುರಿತು ತಕ್ಷಣ ಪರಿಶೀಲನೆ ನಡೆಸಿ ವಾಸ್ತವಾಂಶವನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಇವು ರೋಗಿಯ ಕುಟುಂಬಸ್ಥರು ಮಾಡಿರುವ ಆರೋಪಗಳಾಗಿದ್ದು, ಆಸ್ಪತ್ರೆ ಆಡಳಿತ ಅಥವಾ ಆರೋಗ್ಯ ಇಲಾಖೆಯ ಅಧಿಕೃತ ಸ್ಪಷ್ಟನೆ ಲಭ್ಯವಾದ ಬಳಿಕವೇ ಘಟನೆಯ ಸಂಪೂರ್ಣ ಸತ್ಯಾಸತ್ಯತೆ ತಿಳಿಯಲಿದೆ. ಅನ್ನೋದೇ ಇಲ್ಲ ಇಷ್ಟು ದೊಡ್ಡ ಕಿಮ್ಸ್ ಒಳಗ. ಆಯ್ತು ಹೇಳ್ರಿ, ಇವಾಗ ಹೇಳ್ರಿ, ಮಾತಾಡ್ರಿ ಎಲ್ಲ ಪೇಷಂಟ್ ಅದಾವ. ಪೇಷಂಟ್ ಸೀರಿಯಸ್ ಇದ್ರಲ್ಲಿ ಕರ್ಕೊಂಡ್ ಬರ್ಬಾರ್ದ? ಹೇಳ್ರಿ ನೋಡಿ, ನಮ್ ಕಡೆ ಎಷ್ಟು ಫೆಸಿಲಿಟಿ ಐತಿ ಅದೆಲ್ಲ ನಮ್ಗೆ ಕೊಡ್ತೀವಿ. ಅಲ್ಲ ಮೇಡಮ್, ಹಾಫ್ ಅನ್ ಅವರ್ ಆಯ್ತು, ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಹೆಂಗ ನೀವು? ಹಂಗೆ ಇವ್ರು ನೋಡಿದ್ರೆ ಬೇಕಾಬಿಟ್ಟಿ ತಿರುಗ್ತಾರೆ. ಇವಾಗ ಗ್ಯಾಸ್ ಕೊಡ್ತೀರಲ್ಲ, ಗ್ಯಾಸ್ ಕೊಡ್ತೀರಲ್ಲ. ಅಲ್ಲ, ನಾನು ನಿಮಗೆ ಹೇಳ್ತಿಲ್ಲ. ಪರ್ಟಿಕ್ಯುಲರ್ ನಿಮಗೆ ನೀವು ಇಲ್ರಿ, ಅವಾಗ ಗ್ಯಾಸ್ ತಗೊಂಡ್ಬಂದ್ರು ವಾಪಸ್ ಬೇರೆ ಕಡೆಗೆ ಹೋಯ್ತು. ನೋಡತ್ತಾರ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಬರ್ದ್ ಕೊಟ್ರ ಮಾಡ್ರಿ ಹೋಗ್ರಿ, ಈಗ ಸದ್ಯ ಮಾಡ್ರಿ, ಆಮೇಲೆ ಮಾಡಿದ್ರಿ ಸ್ಕ್ಯಾನರ್ ಮಾಡ್ಬೇಕಾ ಬೇಡ? ಆಕ್ಸಿಜನ್ ಹಾಕಿದ್ದೇವೆ, ಆಕ್ಸಿಜನ್ ಹಾಕಿದ್ವಿ ನಾವು. ಹಾಫ್ ಅನ್ ಅವರ್ ಆಯ್ತು. ಈಗ ಆಕ್ಸಿಜನ್ ಇಲ್ದೇನೆ ಹೊರಗೆ ಕರ್ಕೊಂಡು ಹೋಗಲ್ಲ. ಈಗ ಆಕ್ಸಿಜನ್ ಇಲ್ದೇನೆ ಸಿಟಿ ಸ್ಕ್ಯಾನ್ ಈಗ ಕೇಳಿ ಮ್ಯಾಮ್, ಈಗ ಆಕ್ಸಿಜನ್ ಬರ್ದೇನೆ ಈಗ ಸಿಟಿ ಸ್ಕ್ಯಾನ್ ಮಾಡಂಗಿಲ್ಲ. ಅಲ್ಲಿವರೆಗೆ ಏನ್ ಮಾಡಮ್ ಪೇಷಂಟ್? ಈಗ ಆಕ್ಸಿಜನ್ ಅಂದ್ರೆ ಅಲ್ಲಿ ಕರ್ಕೊಂಡು ಸಿಟಿ ಸ್ಕ್ಯಾನ್ ಎಷ್ಟೊತ್ತಿಗೆ ತಗೊಂಡ್ಬರ್ತಾರೆ? ಆಕ್ಸಿಜನ್ ಇಟ್ಟು ಕಳಿಸ್ತೀರಿ ಕರೆ, ಮತ್ತೆ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಯಾವಾಗ? ಇನ್ನು ಟೈಮ್ ಯಾಕೆ ವೇಸ್ಟ್ ಮಾಡಾಕತ್ತೀರಿ? ಅಡ್ಡ ಇಟ್ಟು ತಿಳ್ಕೊಂತಿದ್ರಿ. ಈಗ ಸ್ವಲ್ಪ ಆಮೇಲೆ ಮಾತಾಡ್ತೀವಿ. ಮಾತಾಡಿ ಈಗ ಸ್ವಲ್ಪ ನೋಡು